ಮೇಷ ರಾಶಿಯವರಿಗೆ ಈಗ ಒಂದು ವರ್ಷ ಗುರು ಬಲ ಇರುವುದಿಲ್ಲ. ಗುರು ಬದಲಾವಣೆ ಆಗುತ್ತಿದೆ. ಮೇಷರಾಶಿಯವರು ಗುರು ತನ್ನ ಮನೆಯನ್ನು ಬದಲಾವಣೆ ಮಾಡಿ ಸಿಂಹ ರಾಶಿಗೆ ಹೋಗ್ತಾ ಇದ್ದಾನ. ಹಾಗಾಗಿ ಈಗ ಮೇಷರಾಶಿಯವರಿಗೆ ಗುರು ಬಲ ಇರೋದಿಲ್ಲ. ಯಾಕಂದರೆ ಮೇಷರಾಶಿ ಮನೆಯನ್ನು ಖಾಲಿ ಮಾಡ್ತಾ ಇದ್ದಾನ, 7ನೇ ಮನೆಗೆ ಹೋಗ್ತಾ ಇದ್ದಾನ. ಹಂಗಾಗಿ 1ನೇ ಮನೆ ಬಿಟ್ಟು ಈಗ ಸದ್ಯಕ್ಕೆ ಅವರ ಪರಿಸ್ಥಿತಿ ಸ್ವಲ್ಪ ಚಿಂತಾಜನಕವಾಗಿ, ಆರ್ಥಿಕವಾಗಿ ಸ್ವಲ್ಪ ನಷ್ಟ ಅನುಭವಿಸುತ್ತಾರೆ. ಕಷ್ಟಗಳ ಸರಮಾಲೆ ಸುರಿಯುವುದು ಮತ್ತು ಇನ್ನಷ್ಟು ಸ್ವಲ್ಪ ಚಿಂತೆಗಳು ಬಾಧಿಸುವುದು, ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಲಹಗಳು ಇರುವುದು. ಏನ ಸಣ್ಣ ಪುಟ್ಟ ಕಲಾನ ದೊಡ್ಡದ್ರಾಗ ಹಾಕಿರ್ತತಿ ಕಲಾ ಅಂತ. ಅಲ್ಲ ಚಿಂತೆ ಈಗೇನು ಕಮ್ಮಿ ಅದಾವನ? ಅಲ್ಲ ಈ ಗುರುಗ ಯಾಕೆ ಬೇಕಿತ್ತಪ್ಪ ನಮ್ಮ ಮನೆ ಖಾಲಿ ಮಾಡೋದಂತ ನಾನು ನಾವೇನು ಬಾಡಿಗೆ ಕಟ್ಟಂದ್ವಿ, ನೀರು ಬಿಲ್ ಕೊಡಂದ್ವಿ, ನಾವೇನು ಗಾಡಿಗೆ ಮಳಿ ಹೊಡಿಬೇಡ ಅಂದ್ವಿ. ಬೇಕಂದಾಗ ಬರ್ತಾನ, ಬ್ಯಾಡ ಅಂದಾಗ ಹೋಗ್ತಾನೆ. ಏನು ಅವ್ರ ಅಪ್ಪನ ಮನೆ ನಂಗೆ ಆರಾಮಾಗಿ ಇದ್ನಪ್ಪ. ನಾವು ಏನೋ ತೊಂದ್ರೆ ಕೊಟ್ಟೇವೆ ಏನಾತ್ತಾಗ ಹೋಗ ಅವನು ಅನ್ನತ್ತಾಗ. ಆಗಾಗ ಗೆಸ್ಟ್ ಬೇರೆ ಬಂದು ಹೋಗಿದ್ರು. ಶನಿ ದೇವ್ ಬರ್ತಿದ್ದ, ಬುಧ ಶುಕ್ರ ಅಂತೇಳಿ ಅವ್ರ ಮನೆಗೆ ಗೆಸ್ಟು ಬಂದು ಹೋಗಿರ್ತಿದ್ರು. ಗುರು ಅದನ್ ಬಿಡು ಅನ್ನೋದು ಒಂದು ಸಮಾಧಾನ ಇತ್ತು. ಈಗ ಅವನು ನಮ್ಮ ಮನೆ ಬಿಟ್ಟು ಹೊಂಟ ಅಂದ್ರೆ ಅಲ್ಲಿ ನಾವೇನು ಬಾಡಿಗೆ ಹೆಚ್ಚಿಗೆ ಮಾಡಿದ್ದೀವ ನಿಮ್ಗ? ಏನಾತ್ರಿ ಗಿಡ್ಮುಳಿ ನಿನ್ ರಾಶಿ ಅದ ಸಿಂಹ. ಸಿಂಹ ಸಿಂಹ ನೀನ ಏನ ಮಾಡಿಲೇ ನೀನ? ನೀನೇನು ಹಗರದಿ ಏನ್ ನೀನ? ಅಲ್ಲ ಅವ ನಮ್ಮ ಮನೆಯಾಗಿದ್ದ ಗುರುನ ನಿಮ್ಮ ಮನೆಗೆ ತಗೊಳ್ಳೋ ಅಂತದ್ದು ಏನಿತ್ತು ನಿನಗ? ಈಗ ನೋಡವ ಏನ ಖಾಲಿ ಮಾಡಿ 7ನೇ ಮನೆಗೆ ಹೊಂಟಾನಂತ. ಅವಂಗೇನು ಅವಸರ ಇತ್ತ ತಗ? ಬೇಕಂದಾಗ ಬರೋದು, ಬ್ಯಾಡ್ ಅಂದಾಗ ಬಿಡೋದು. ಈಗ ಯಾವನಾರ ಬಂದು ನಮ್ಮ ಮನೆಯಾಗಿದ್ನಂದ್ರೆ ಆಮೇಲೆ ಅವ್ನು ಬಿಡ್ತಾನ ಈ ಗುರುಗ. ಹೇಳಿ ನೀನ ನೋಡೋಣ. ನನಗ್ ಗೊತ್ತಲೇ ಯಾವ್ದೋ ದೇವರಿಗೆ ಸ್ಟ್ರಾಂಗ್ ಆಗಿ ಕೈ ಮುಗ್ದಿ. ಅದಕ್ಕ ಗುರು ಏನ ನನ್ನ ಮನೆ ಬಿಟ್ಟು ನಿನ್ನ ಮನೆಗೆ ಬರಾಕತ್ತಾನವ. ಗುರುನ್ ಕರ್ಕೊಂಡು ಆಟ ಆಡಿಸ್ಬೇಕಂತ ಮಾಡಿ ನನಗೆಲ್ಲ ಗೊತ್ತೈತಿ. ಯಾವ ಗುರು? ನಿಮ್ಗೇನು ತೆಲಿಗಿರಿ ಕೆಟ್ಟತನ ಏನ? ನಮಗಿಂತವೆಲ್ಲ ಗೊತ್ತಿಲ್ಲ ಏನ? ನಾನು ಏನಂತ ತಿಳ್ಕೊಂಡ್ಬಿಟ್ಟಿರಿ ನೀವು? ಗುರು ಅಂತ ಗುರುನ ಯಾರವ? ಏನ್ ಮಾತಾಡಕತ್ತಿ? ನೀನು ಬೆಳಿಗ್ಗೆ ಕುಡಿದು ಗಿಡ್ದು ಬಂದೇನ? ಹಕ್ಕ ಗೊತ್ತಾಗ್ತವ. ಸಾಸಿವೆ ಡಬ್ಬೆ 100 ರೂಪಾಯಿ ಕಾಣುವಲ್ತು. ನಿಂದ ಏನ ಕೈ ಚಳಕ ಆದಂಗ ಆಗೈತಿ. ಬೆಳಿಗ್ಗೆ ಎದ್ದೇಳತ್ಲೆ ಕುಡಿಯಾಕತ್ರೆ ನಿಮ್ಮ ಹುಚ್ಚ ಬಾಯಾಗನ ನಿನ್ನ ಹುಳಿ ಹಿಂಡ್ಲಿ. ಎದಕ್ ಬೇಕ್ರಿ ಬೆಳಗ್ಗೆ ಏಳತ್ಲೆ ಕುಡಿದು ಕೈಕಾಲು ನಡ್ಗಸ್ಕೊಂತ ಆತ ಬರ್ಲಿ ನನ್ನ ಮಗ ಬರ್ಲಿ ಹೇಳ್ತಾನ ಅವಂಗ. ಬೆಳಗ್ಗೆ ಏಳತ್ಲೆ ಕುಡ್ದು ಈ ನಮ್ನಿ ನಿಂದ್ರಾಕತ್ತಾನ ದೈ ಅಂತೇಳಿ ನಿಮ್ಮ ಅಪ್ಪ. ಅದು ಕುಡ್ಕರು ಕುಡಿದು ಬಿಡಿಸೋದು ಒಂದು ಅದು ಎಂತದ ಬರ್ತದಂತಲ್ಲ ಅದು. ಎಂತದ ಅಂದ್ರಪ್ಪ. ಅಲ್ಲಿ ಒಯ್ದು ಇವ್ನು ಹಾಕಿ ನಿಮ್ಮ ಅಪ್ಪನ ಅಂತ ಹೇಳ್ತಾನ ತಡಿ. ಅಲ್ಲಿ ಒಂದು ಕೊಣ್ಯಾಕ ಕೂಡಿಟ್ಟು ಕುಡಿಯಾಕ ಕೊಡ್ಲಾರ್ದಂಗೆ ಇದು ಮಾಡ್ಲಾರ್ದಂಗ ಇಟ್ರಂದ್ರೆ ಗೊತ್ತಾಕತಿ. ನನಗ್ ಗೊತ್ತಲೇ ದಾಂಪತ್ಯದಾಗ ಕಲ ಸಣ್ಣ ಪ್ರಮಾಣದಾಗ ಅಲ್ಲ, ದೊಡ್ಡ ಪ್ರಮಾಣದಾಗ ಅಕ್ಕವು. ಏನ ಪರಿಸ್ಥಿತಿ ಚಿಂತಾಜನಕ. ಅದ್ನ ಒಯ್ದು ನನ್ನ ಅಲ್ಲಿ ತುರುಕ್ಬೇಕಂತೀನಿ ನೀನು ನಿನ್ ಗುರು ಇಬ್ರು ಸೇರಿ ಏನ ಕೈವಾಡ ನಡೆಸಿರಿ. ಇಷ್ಟ ಆಟ ಆಡ್ಸಿರಲ್ಲ, ಕಾಲನ್ ಕೈಯಾಗ ಕೈಯನ್ ಕಾಲ ಬಾಲ ಬಂಗಡಿ ಆಟ. ಬಾಲ ಬಂಗಡಿ ಆಟ ಅಂತ ಇವ ಏನ್ ಮಾತಾಡ್ತೈತಿ ಅದು? ಈ ವಯಸ್ಸಕ್ಕೆ ನನಗ ಯಾರ ಕೇಳಿದ ಕರೆ ಅಂದಾರ. ಹುಚ್ಚ ಹಿಡ್ದೈತಿ ಇದಕ್ಕೆ, ಹುಚ್ಚ ಮುಳಿಗೆ ಹುಚ್ಚ ಹಿಡ್ದೈತಿ. ಹುಚ್ಚ ಬಾಯಾಗ ನನ್ನ ಹಾಟ ಅರೇದಿಲ್ಲ. ಈಗರ ಎಲ್ಲಾ ತಿಳ್ಕೊಂಡೆ. ಪರಿಸ್ಥಿತಿ ಚಿಂತಾಜನಕ, ರೊಕ್ಕದ ಅಡಚಣೆ ಏನ, ಆಮ್ಯಾಗೇನೋ ಮರ್ಯಾದಿ ಕಮ್ಮಿ ಆಕತಿ. ಆಮ್ಯಾಗ ಇನ್ಯಾಗ ಕುಟುಂಬದ ಕಲಾ ಚಾಲು ಆತಿಲ್ಲ ಈಗ. ಮರ್ಯಾದಿಲ್ಲ. ಗಂಡ ಅಂದ್ರೆ ಕೆಮ್ಮತ್ತಿಲ್ಲ ನನಗ. ಎಲ್ಲಾ ಗುರು ಬಂದಾನಂತೇಳಿ. ಇವ ದೇವ್ರ ಇದಕ್ಕೆ ಏನು ಬಂತೇವ ಹೋಗಲ್ಲ. ಅದಲೇ ಗುರು ಬಲ ಇಲ್ಲ ಅಂತ ನನಗೆ ಕಮ್ಮಿ ಆಕತ್ತಂತ. 1 ವರ್ಷ ನಾವ್ ಅದ್ದಾಡುದಂತ. ಬಾಳೆ ನಂದ ಮೊದ್ಲ ಚಡ್ ಹರ್ದ್ 12 ಆಗೈತಿ ರೂಪಾಯಿಕ್ ನೀನ್ ಅಂತೇಳಿ ಕೈ ಚಚ್ಚು ಬಾಳೆ ಆಗೈತಿ. ಮೊದಲು ಹೊಲ ನನ್ನ ಕಡೆ ಇದ್ದಾಗ ಏನಾರ ಆಟ ಬೆಳ್ಕೊಂಡು ರೂಪಾಯಿನ ಇದು ಮಾಡ್ಲಾರ್ದಂಗ ಅಲ್ಲಿ ಇಲ್ಲಿ ಬಡ್ಡಿ ಸಾಲ ಕೊಟ್ಕೊಂಡು ನನ್ನ ಜೀವನ ಮಸ್ತ್ ರಾಜ ನಂಗಿದ್ದೆ ನಾನು. ಇದ ಬಜ್ಜಾಗಿತ್ತು. ಗೌರ್ಮೆಂಟ್ನವ್ರು KHP ಪಲಾಟ ಮಾಡ್ತೇನೆ ಅಂತೇಳಿ ಅವು ಬಂದು ತೊಡರ್ಸ್ಕೊಂಡು ಆಟಗಾಯಿಸ್ಕೊಂಡು ಗಂಟು ಬಿದ್ದು 2-3 ವರ್ಷದ ಮ್ಯಾಗ ಆಗೋತು. ಇನ್ನ ಮಟ್ಟ ಅವ್ರು ನಮ್ಮನ್ನ ಪಾಪರ್ ಚೀಟಿ ಮಾಡಿ ಕೈ ಬಿಟ್ಟಾರ. ಈಗ ಇವ ಅದಾನ್ ತಡಿ ಮನ್ಯಾಗ ಒಂದಿಟ್ಟು ಹಂಗ ನಡ್ದತ್ತೇನತ್ಲೆ ಇವ್ ಬಿಟ್ಕೊಟ್ಟು ಈಗ ಸಿಂಹ ರಾಶಿಗೆ ಹೊಂಟಾನಂತ. ಮೇಷ ರಾಶಿ ಆಗಿಂದ ಗುರು ಬದಲಾವಣೆ ಆಗಾಕತ್ತಾನಂತ. ಮನಿ ಬಿಟ್ಟು ಬ್ಯಾರೆ 7ನೇ ಮನಿಗೆ ಹೊಂಟಾನಂತ. ಅದು 7ನೇ ಮನಿ ಯಾವ್ದು? ಸಿಂಹ ರಾಶಿ ಯಾವ್ದು? ಗಿಡ್ಮುಳಿ ನಿಂದು. ಅದಕ್ಕ ನಿನ್ನ ಮ್ಯಾಕ್ ಶಿಟ್ ನನಗ. ನೀ ಬೇಡ್ಕೊಂಡಿದ್ದೀವ್ರ ಕಡೆ. ಇದ್ರ ಹಲ್ಲ ನನ್ನ ಹಾಟತ್ಲಿ. ಗುರು ಅನ್ನೋದಕ್ಕೆ ನಾ ಯಾವನ್ ತಂದು ತೋರ್ಸಕತ್ನ ಮರ್ಯಾದೆ ಕಳ್ಯಾಕಂತ ನಾ ಮಾಡೇನಿ. ಇದಕ್ಕೆ ಅನ್ನಾಕತಿ ಏನ್ ನೀನು? ದೇವ್ರಿ ಗುರು ಇವ್ರಿಗೆಲ್ಲ ಹಿಂಗ ಅನ್ಬಾರ್ದು. ಗ್ರಹಗತಿಗಳವೆಲ್ಲ ನಿಂದೊಂದು ತಿಂಡೆ ತಗ. ಹಂಗಲ್ಲೇ ಈಗ ನೋಡ್ ನಮ್ ಮೊದ್ಲ ಪರಿಸ್ಥಿತಿ ಕೆಟ್ಟು ಅಂಡಾವರಣ ಪುಂಡಿ ಪಲ್ಯ ಆಗೈತಿ. ಈ ಟೈಮ್ನ್ಯಾಗ ಹಿಂಗ ಆಗ್ಬಿಟ್ರಿ ಹಂಗ ಅಂತ. ರಾತ್ರಿ ಒಂದು 100 ರೂಪಾಯಿ ನಿನ್ನಂತೇಳಿ ಕೇಳಾಕ ಅಟ್ಟು ಒದ್ದಾಡಿ ಸಾಯಾಕತ್ತನಿ. ಇನ್ನು ಗುರು ಬದಲಾವಣೆಗೆ ನಿನ್ ಕಡೆ ಬಂದ್ರ ಮೊದ್ಲ ಅಡ್ಡು ಉರಿತಿ ನೀನು. ಉಂಡೂರಿ ಅಂದ್ರೆ ಉಪಾಸ ಉರಿತಿ. ಇನ್ನು ಗುರು ಬಲ ಬೇರೆ ಸೇರ್ಕೊಂಡ್ಬಿಡ್ತಂದ್ರೆ ಇನ್ನೋಟ ದಗ ಹೃದಯ ಸಮುದ್ರ ಕಲಕಿ ಅಂತ ಉರ್ಯಾಕತ್ತಿ ಬಿಡ್ತಿ. ಇನ್ನ ಕೊಡು 100 ರೂಪಾಯಿಗೂ ಕಟ್ತಾ ಈಗ 50, 20, 30 ಅಂತ ಏನ್ ಯಾರಿಗ್ ಗೊತ್ತು. ಹೋಗ ನಮ್ಮ ಪರಿಸ್ಥಿತಿ ಭಾಳ ಕೆಟ್ಟ ಬಿಗಡಾಯಿಸಿತ್ ಬಿಡು. ಅಯ್ಯೋ ನಿಮ್ ಕೂಟ ಮಾತಾಡಕತ್ತೇನಲ್ಲ ಏನ?
BP ಶುಗರ್ ಬಂದು ಇದ ವಾರದಾಗ ಸೇರಿದ್ರು ಸೇರ್ತಾನ ನನಗೆ ನಿನ್ ಕುಟಿ ಯಾವ ಮಾತಾಡ್ತಾನೆ ತೆಗಿಯತ್ತಾಗ ನಾನು ಅತ್ತಿಗೆ ಮಾರ ಮನೆಗೆ ಹೊಂಟೇನಿ ಅಲ್ಲೇ ಅವನ ಮಗಂದು ಲಗ್ನದ ಬಗ್ಗೆ ಮಾತಾಡಕ ಬೀಗ್ರು ಬರಾಕತ್ತಾರ ಏನ ನಾ ಅಲ್ಲಿ ಹೊಂಟೇನಿ ಮತ್ತೆ ಸುಮ್ಮನೆ ನನ್ನ ತಲೆ ಹಾಪ್ ಮಾಡಕ್ ಹೋಗ್ಬೇಡ್ರೆ ಅಡಿಗೆ ಎಲ್ಲ ಮಾಡಿಟ್ಟತಿ ಊಟ ಮಾಡಿ ತಣ್ಣಗೆ ಬೀಳುದಾದ್ರ ಬೇಡ್ರಿ ಇಲ್ಲ ಚಾವಿ ಹಾಕೊಂಡು ಅಡ್ಡಾಡಕ್ ಹೋರಿ ಒಂದ್ ಚಾವಿ ನನ್ನ ಕಡೆ ಐತಿ ಅದಕ್ಕ ಹಿಂಗ್ ಹರಿಗಾಡಕ್ ಅನುಕೂಲ ಆಗ್ಬೇಕಂತೇಳಿ ನನ್ನ ಮಗಳನ್ನ ಗಂಡನ ಮನೆಗೆ ಓಡಿಸಿದೇನ. ಯಾಕೆ ಓಡಿಸ್ಲಿ ಆಕಿನ ಅವ ಹೋಗ್ಕೆಂತೋಬೆ ಮತ್ತೆ ಆರಾಮಾಗಿ ಅಲ್ಲ ಅಂತ ಅಂದಿದ್ದ ಆಯ್ತು ತಗೋರ್ವಾ ಹಂಗಾರ ಹೋಗಿ ಬಾ ಅಂತಂದೆ ಅಂದಿದ್ದ ಪಾಪ ಅಲ್ಲೂ ಒಂದಿಟ್ಟು ಗಂಡ ಅನ್ನೋ ಕಿಮ್ಮತ್ತಿಲ್ಲ ನೋಡ ಮರ ಇದಕ್ಕೆ ಏನು ಉರಿತಿತ್ತು ಮರ ಇದ್ರ ಮನೆ ಬಿಟ್ಟು ಬೇರೆ ಮನೆಗೆ ಹೋಗಿದ್ರು ನಂಗೆ ಇಷ್ಟು ಬೇಜಾರಾಕಿದ್ದಿಲ್ಲ. ಏನಂತೀರಿ ಮೇಷರಾಶಿಯವರಿಗೆ ಕನ್ಯಾ ರಾಶಿ ಇವ್ರಿಗೆಲ್ಲ ಈಗೇನು ಗುರುಬಲ ಇಲ್ಲ ಅಂತ ಅದಕ್ಕೆ ಎಷ್ಟು ಕಾಡಾಟ ನಮಗೆ ಇಷ್ಟು ಒದ್ದಾಟ ಇಷ್ಟು ವರ್ಷ ಎಂತ ಚಂದಿದ್ದ ನಮ್ಮ ಮನ್ಯಾಗ ಈಗ ಏನಾತ ಏನಾಗೊಟ್ಟು ಗೊತ್ತಿಲ್ಲ. ಬೇರೆ ಕಟಕಕ್ಕೋ ಮೀನಕ್ಕ ಅಲ್ಲಿ ಹೊಂಟಾನ ಇಲ್ಲಿ ಹೊಂಟಾನ ಅಂತಾರಪ್ಪ ಎಲ್ಲಿ ಹೊಂಟಾನ ಯಾರಿಗ್ ಗೊತ್ತು. ಮನೆಯೆಲ್ಲ ನೋಡಿದ್ರಲ್ಲ ನಿಮ್ಗೆ ಹೆಂಗೆ ಅನಿಸ್ತು? ಹಳೆ ಮನಿನೇ ಆಗಿರ್ಬೋದು ಆದ್ರೆ ಈಗಿನವ್ರು ಕಟ್ತಾರಲ್ಲ ಬಿಲ್ಡಿಂಗ್ ಇವಕ್ಕಿಂತ ಗಟ್ಟಿ ಐತಿ ಮತ್ತೆ ಆಗಿನ ಕಾಲದ್ದಿದ್ದು ಭಾರಿ ಗಟ್ಟಿ. ಅವತ್ತು ಇದಕ್ಕಿದ್ದಂಗೆ ಬೇಡ ಎರಡನೇ ಸಂಬಂಧಕ್ಕೆ ಕೊಡಲ್ಲ ಅಂದ್ರಿ, ಈಗ ಒಪ್ಕೊಂಡಿರಿ. ಯಾರ ನಮ್ಮ ಬಗ್ಗೆ ಏನಾರ ಹೇಳಿದ್ರ? ಯಾಕಂದ್ರೆ ಒಂದೇನಾರ ಕಲ್ಯಾಣ ಕಾರ್ಯ ಹಾಕೈತಂದಾಗ ಏನಾರ ಒಂದು ಇಪ್ಪಿ ಹಚ್ಚೋರು ಭಾಳ ನೋಡ್ರಿ ಕೆಡಿಸ್ಬೇಕು ಅಂತೇಳಿ, ಅದಕ್ಕೆ ಯಾರ ನಮ್ಮ ಬಗ್ಗೆ ಏನಾರ ಹೇಳಿದ್ರ ಏನ ಅಂತ. ಅದೆಲ್ಲ ಯಾಕೆ ಬಿಡ್ರಿ, ಈಗ ಅಷ್ಟಕ್ಕೂ ಯಾರು ಏನು ಇಲ್ಲದ್ದೇನು ಹೇಳಿರಂಗಿಲ್ಲ. ಆಮೇಲೆ ನಮಗೆ ಯಾರು ಏನು ಹೇಳಿದ್ದಿಲ್ಲ, ನಾವೇ ಬೇಡ ಎರಡನೇ ಸಂಬಂಧಕ್ಕೆ ಅಂತ ಅಂದ್ಕೊಂಡಿದ್ವಿ ಅಷ್ಟೇ. ಮತ್ತು ವಿಚಾರ ಮಾಡಿದ್ವಿ ಬೇಡ ಎರಡನೇ ಸಂಬಂಧ ಆದ್ರೆ ಏನಾಯ್ತು, ಹುಡುಗನು ಚಲೋ ಅದಾನ, ಮನಿನೂ ಅನುಕೂಲವಾಗಿದ್ದಂಗೆ ಐತಿ, ನೋಡಿ ಬರೋಣ ಒಂದು ಸಲ, ನೋಡಿ ಬರೋಕೆ ಏನಾಗೋದೈತಿ, ಆಮೇಲೆ ಬೇಕಾರೆ ಇಷ್ಟ ಕಷ್ಟ ಇನ್ನೇನು ತಿಳ್ಸಕ್ಕೆ ಬರ್ತೈತಿ, ಮಂತ್ಯಾನಾರ ನೋಡಿ ಬರೋಣ ಅಂತ ಬಂದಿದ್ದೆ. ಹೌದೌದು ಬಂದಿದ್ದು ಚಲೋ ಆತ್ಬಿಡ್ರಿ. ಈಗ ನೋಡ್ರಿ ನಾವು ನಿಮ್ಮನ್ನು ನೋಡಿ ಬಂದಮೇಲೆ ಮತ್ತೊಂದೆರಡು ಬೀಗ್ತನ ಬಂದು ನಮ್ಗೆ ಅವನ್ನ ನೋಡಕ್ಕೆ ಹೋಗ್ಬೇಕು ಅನ್ನೋದಕ್ಕಿಂತ ಮುಂಚೆ ಬೇಡ ನಿಮ್ಗೆ ಯಾವುದಕ್ಕೂ ಒಂದು ಮಾತು ಕೊಟ್ಟೇವಲ್ಲ ಅಂತ ನಿಮಗೆ ಫೋನ್ ಹಚ್ಚಿವಿ, ನೀವು ಬೇಡ ಅಂತಂದ್ರಿ. ಅಂದಿದ್ದು ಒಂದೇ ಸೊನ್ನೆ ನನ್ನ ಮಗಗೆ ಯೋ ಎಷ್ಟು ಬಂದವು ಬೀಗ್ತಾನ ಅನ್ನಂಗಿಲ್ಲ. ಒಂದು 4-5 ಮ್ಯಾಲೆ ಬಂದು ನೋಡ್ರಿ. ನಮ್ಮ ಮನೆಗೆ ಬರ್ರಿ ಕನೆ ನೋಡಕ್ಕೆ, ನಮ್ಮ ಮನೆಗೆ ಬರ್ರಿ ಕನೆ ನೋಡಕ್ಕೆ, ನಮ್ಮ ಮನೆಗೆ ಬರ್ರಿ ಕನೆ ನೋಡಕ್ಕೆ, ನಮ್ಮ ಮನೆಗೆ ಬರ್ರಿ ಕನೆ ನೋಡಕ್ಕೆ. ಒಂದು ಸಣ್ಣ ಗಂಟೆ ಬಿದ್ದುಬಿಟ್ರೆ ಏನು ಮಾಡ್ತೀರಿ? ಈಗ ನಾಳೆ ಗಜೇಂದ್ರಗಡಕ್ಕೆ ಹೋಗೋದಿತ್ತು, ಆಚಿನಾಡ್ದ ಇಲ್ಲಿ ಹೆಬ್ಬಳ್ಳಿ ಕಡೆ ಒಂದಿತ್ತಂತ ಅಲ್ಲಿ ಹೋಗೋದಿತ್ತು. ಆಮ್ಯಾಗ ಇನ್ನೊಂದು ಯಾವ್ದ್ರಿಪ್ಪ ಅವು ಭಾಳ ಇದ್ದೂರಿಪ್ಪ, ಅವು ಊರ ಹೆಸರು ನೂಲ್ವಿ, ಅಲ್ಲೇ ಶೆರೆವಾಡ ಹಿಂಗೆಲ್ಲ ಇದ್ದೂರಿ. ಥೋ ನನಗೆ ಯಾಕಡೆ ಹೋಗ್ಬೇಕು ಯಾಕಡೆ ಬಿಡ್ಬೇಕು ಅನ್ನಂಗೆ ಆಗಿತ್ತು. ಹಂಗಾರೆ ನಾಳೆ ಫಸ್ಟ್ ಗಜೇಂದ್ರಗಡಕ್ಕೆ ಹೋಗಿ ಬಂದ್ರಾತ ಅಂತ ಅನ್ಕೊಂಡಿದ್ವಿ. ನಿನ್ನೆ ನೀವೇನೋ ಫೋನ್ ಹಚ್ಚಿದ್ರಂತ ಪ್ರೇಮಕ್ಕರಿಗೆ, ಬಂದು ಹೇಳಿದ್ಲು ಪ್ರೇಮಕ್ಕೆ ನನಗೆ. ಎಷ್ಟಾರ ಸೊಕ್ಕಿದ್ದಿತ್ತಿಕ್ಕಿಗೆ ಊರು ಹಡಿಬಿಟ್ಟಿಗೆ. ಇಕ್ಕಿ ಮಗಗ ಅಲ್ಲೈತಿ ಇಲ್ಲೈತಿ ಸಂಬಂಧ ಬಂದ್ವಂತ. ಕೈ ತೊಳೆದು ಮುಟ್ಬೇಕು, ಅಷ್ಟು ಚಂದ ಬಂಗಾರದಂಥ ಹುಡುಗರು ಅದಾವು. ಅಂಥವಕ್ಕೆ ದೌಡ್ ಕನ್ಯೆ ಸಿಗೋಲ್ತು ಜಗತ್ನ್ಯಾಗ. ಇನ್ನೂ ಕನ್ಯೆ ಸಂಬಂಧ ಅಡ್ಯಾಡ್ತಾ ಅದಾರ. ಈಕಿ ಮಗ ಏನಂಗ ತಿಪ್ಪರು ಸುಂದ್ರ ಏನು 100 ಕೋಟಿ ರೂಪಾಯಿ ರೊಕ್ಕ ಕೊಳ್ಯಾಕತ್ತ ನೋಡು. ಇವಾಗ ಕನ್ಯೆ ಮ್ಯಾಗ ಕನ್ಯೆ ಬರ್ತಾವಂತ ಏಸ್ ಬುಟ್ಲೆ ಹೊಡ್ಯಾಕಿಲಿಕ್ಕಿನ ಅಂತ ನಾನು ತಣ್ಣಗಿರೋದು ಬಿಟ್ಟು. ಓ ಹೌದೌದು, ಅದು ಕರೆ ಅನ್ರಿ ಅಂದಂಗೆ ನಿಮ್ಮ ಮಗ ಏನ ಆ ರಿಲಯನ್ಸ್ ಇದು ಇವು ಮಾರ್ಕೆಟ್ ಇವೆಲ್ಲ ಮೆಟ್ರೋದಾಗ ಮ್ಯಾನೇಜರ್ ಅದಾನಂದ್ರಿ, ಯಾವುದು ಇಲ್ಲಂತೆ. ಅದು ನಾನು ಕಣ್ಪಿಚ್ ಮಾಡ್ಕೊಂಡ್ಬಿಟ್ಟೆ ಹೇಳೋದು ನಿಮಗೆ. ಆ ಮ್ಯಾನೇಜರ್ ಅಲ್ಲ, ಅಲ್ಲಿ ಅವನು ಹಿಂಗೆ ರೊಕ್ಕ ಎಲ್ಲ ರಿಲಯನ್ಸು ಇದು ಅಂತೀರಿ ನೀವು, ಮ್ಯಾನೇಜರ್ ಕೈಯಾಗೂ ಅಷ್ಟು ರೊಕ್ಕ ಇರೋದಿಲ್ಲ. ಪೂರಾ ಕಂಡಾಬಿಟ್ಟು ಲಕ್ಷಗಟ್ಟಲೆ ರೊಕ್ಕ ನನ್ನ ಮಗನ ಕೈಯಾಗ ಇರ್ತೈತಿ. ನನ್ನ ಮಗ ಅಂತೇಳಿ ಬಿಲ್ ಹರಿದು ಕೊಡಲಿಲ್ಲ ಅಂದ್ರೆ ಯಾರು ಹೊರಗೆ ಹೋಗಕ್ಕೆ ಸಾಧ್ಯ ಇಲ್ಲ ಅಂತಿಕೊಂಡ್ಬಿಟ್ರಿ ನೀವು. ಎಲ್ಲ ಐಟಮ್ ಯಾರ್ಯಾರು ಏನೇನು ತೊಗೊಂಡಾರ ಎಲ್ಲ ನೋಡಿ ಕರೆಕ್ಟಾಗಿ ಅವನ್ನೆಲ್ಲ ಕರೆಕ್ಟಾಗಿ ಅಲ್ಲಿ ಕಂಪ್ಯೂಟರ್ನಾಗ ಒತ್ತಾಡಿ ಬಿಲ್ ಹಾಕಿಂದ ಅವರು ಸಾಮಾನು ರೊಕ್ಕ ಕೊಟ್ಟು ಒಯ್ಬೇಕು. ಹಂಗೆ ಅಂಥ ದೊಡ್ಡ ಹುದ್ದೆದಾಗದ ನೋಡ್ರಿ ಅವ. ಅಷ್ಟು ರೊಕ್ಕ ಇಸ್ಕೊಳ್ಳೋದು ಕೊಡೋದು ತೊಗೊಳೋದು ಯಾವಾರೆಲ್ಲ ಅದು ದೊಡ್ಡ ಮಾಲಿಂದ ಪೂರ ಯಾವಾರ ನನ್ನ ಮಗನ ಕೈಯಾಗ ಅಂತಿಕೊಂಡ್ಬಿಡ್ರಿ ನೀವು. ಕರೆನ ನನ್ನ ಮಗನ ಕೈಯಾಗ ಅದು. ಓ ಬಿಲ್ಲಿಂಗ್ ಕೌಂಟರ್ನಾಗ ಅದಾರನ್ರಿ? ಅಷ್ಟು ದೊಡ್ಡ ಇದ್ರೊಳಗದನ್ರಿ. ನಾನು ಅದನ್ನ ಮ್ಯಾನೇಜರ್ ಅನ್ಕೊಂಡ್ಬಿಟ್ಟಿದ್ದೆ. ಅಯ್ಯೋ ಅದೇನ ಅಂತ ಇದು ಅಲ್ರಿ, ಭಾಳ ಜನ ಅದ್ರೊಳಗೆ ಲೈನಕ್ಕೆ ಇರ್ತಾರ. ನಾನು ಹೋಗಿ ನೋಡೇನಿ, ಜಗ್ಮಂದ್ ಇರ್ತಾರಲ್ಲ. ಮತ್ತೆ ಅದ್ ರೊಕ್ಕ ತಗೊಂಡ್ ಸಾಮಾನು ಬಿಲ್ ಹಾಕ್ಸಿ ಕೊಡೋದು ಇರ್ತೈತಿ. ಅದು ಆತು ಬೇರೆ ಬಿಡ್ರಿ, ಹೋಗ್ಲಿ ಅದ ಪಾಪ ನಿಮ್ಗೆ ಗೊತ್ತಿಲ್ಲ ಏನ್ ಹಾಕಾರ. ಈಗ ನೀವೇನಂತೀರಿ? ನಾವ್ ಅನ್ನಕ್ಕೆ ಏನೈತ್ರಿ ಈಗ. ಮತ್ತೆ ನೀವು ಮನಿ ಮಠ ಬಂದಿರಿ, ನಮ್ಮ ಮಗಳನ್ನ ನಿಮ್ಮ ಮನೆ ಸೊಸಿ ಮಾಡ್ಕೊಡ್ರಿ ಅಂತ ಕೇಳಾಕ, ನಿಮ್ಮ ಸಲುವಾಗಿಗಾದ್ರೂ ಆಗ್ಲಿರಿಪ್ಪ, ಒಳ್ಳೇದಾಗ್ಲೇ. ನಿಮ್ಮ ಮಗಳನ್ನ ನಮ್ಮ ಮನೆ ಸೊಸಿ ಮಾಡ್ಕೊತೇನೆ ಯಾಕಂದ್ರೆ ಇಲ್ಲಿ ಮಟ್ಟ ಬಂದವರಿಗೆ ಈಗ ಹೊಳ್ಳಿ ಕಳ್ಸೋದು ಅಥವಾ ಇಲ್ಲ ಅನ್ನೋದು ನನ್ನ ಮನ್ಸು ಒಪ್ಪಂಗಲ್ಲ ನೋಡ್ರಿ. ಅದಕ್ಕೆ ನನಗೆ ಹಂಗೆಲ್ಲ ಇದು ಮಾಡೋಕ್ಕಲ್ಲ. ಆಯ್ತಾ ಇದ್ರು ನಾನು ಬಂದ ಇದ್ರೆ ಆಗ್ಬಿಡ್ಲಿ, ಅದಕ್ಕೇನು. ಅಲ್ಲ ಈಗ ಬೇಕಾ ಇದೆಲ್ಲ ಮಾತುಕತೆ? ಏನ್ ದೊಡ್ಡ ಇದು ಅನ್ನಂಗ ಮಾತಾಡಕತ್ತಾಳ. ಅಣ್ಣ ಮನೆಗೆ ಹೊಲದ್ ಬಂದ ಮಹಾಲಕ್ಷ್ಮಿನ ಸುಮ್ಮನೆ ಒಳಗೆ ಕರ್ಕೊಂಡು ಕದ ಹಾಕೊಳ್ಳೋದು ಬಿಟ್ಟು ಅತಿಗೆಮ್ ನೋಡಲ್ಲಿ ಒಳಗೆ ಕರ್ಕೊಳಕ್. ಮತ್ತೆ ಇನ್ನೇನು ನೀ ಮನೆ ಮಠ ಬಂದ ಬಿಟ್ಟು ಆಗ್ಲಿ ಬಿಡು, ಒಳಗೆ ಬಂದು ಬಿಡು ಹೋಲತ್ತಾಗ ಅಂತ ನಾಟಕ ಮಾಡಿದ್ರೆ ಒಳಗೆ ಬರ್ತಾಳಣ್ಣ ಈಕೆ. ಥೋ ಏನು ಮಾತಾಡ್ತಾರೋ ಏನು, ಒಟ್ಟ ಬಾಯಿ ಸುಮ್ಮನೆ ಇರಂಗಿಲ್ಲ. ಅದು ಎಂಥ ಬಂಡಲ್ ಹೇಳ್ತಾರ ನೋಡು.
ಅಲ್ಲ ಅಂದ್ರೆ ಅಲ್ಲ ನೀವು ಮಂತ್ಯಾನ ಒಂದ್ಸಲ ನೋಡ್ಬಾ ಅಂತ ಭಾಳ ಅಂದ್ರಲ್ಲ ಹಂಗಾಗಿ ಬಂದಿದ್ದಿ ಈಗ ನಿಜ ಹೇಳ್ಬೇಕು ಅಂತಂದ್ರೆ. ಅಲ್ಲ ಅದೇ ಹೇಳಿದ್ನಲ್ಲ ಭಾಳ ಸಂಬಂಧ ಬರತ್ತಿದ್ವು, ನೀವು ಮತ್ತೆ ಫೋನ್ ಹಚ್ಚಿದ್ರಿ ವಾಪಸ್ ನಮಗೆ ಆಸಕ್ತಿ ಐತಿ ಅಂದ್ರಿ ಅಂತೇಳಿ ಈಗ ಕಾದಿದ್ದು ನೋಡ್ರಿ ನಾವು ನಿಜ ಹೇಳ್ಬೇಕು ಅಂತಂದ್ರೆ. ಆಯ್ತಾಯ್ತು ಹಂಗೆ ಮಾಡ್ರಿ. ಮತ್ತು ಯಾವ್ಯಾವ ಸಂಬಂಧ ಬಂದಾವಂದ್ರಲ್ಲ ಅವನ್ನೆಲ್ಲ ಒಂದ್ಸಲ ನೋಡ್ಕೊಂಬರ್ರಿ. ಈಗ ಸುಮ್ಮನೆ ಮತ್ತೆ ನಾವು ಬಂದೇವೆ ಅಂತೇಳಿ ಪಾಪ ನೀವು ಬಲವಂತವಾಗಿ ಒಪ್ಕೊಳ್ಳೋದೆಲ್ಲ ಏನು ಬೇಡ. ಏನು ನಾ ಹೇಳ್ತೇನಲ್ಲ, ಒಂದ್ಸಲ ಬೇರೆ ಯಾವ ಅದಾವಂದ್ರಲ್ಲ ಅವನ್ನೆಲ್ಲ ನೋಡ್ಕೊಂಬರ್ರಿ. ಆಮೇಲೆ ನಮಗಿಂತ ಚಲೋ ಸಂಬಂಧ ಚಲೋ ಹುಡುಗಿ ಅದು ಸಿಕ್ಕರೆ ಮತ್ತೆ ಪಾಪ ಮಾಡ್ಕೊರಿ, ಅದ್ರಾಗೇನಿಲ್ಲ. ಮತ್ತೆ ನಾವು ಇದನ್ನೇ ಮಾಡ್ಕೋಬೇಕು ಅಂತನೂ ಏನಿಲ್ಲ. ಇಲ್ಲ ಅದು ಎಲ್ಲಿ ಬಿಡ್ರಿ, ಅದು ಯಾಕೆ 16 ಹುಡ್ಕುದು ಫಸ್ಟ್ ಇಸ್ ದ ಬೆಸ್ಟ್ ಅಂತಾರ. ಹೌದು ಅದು ಕರೇನ್ರಿ. ಮತ್ತೆ ನಮ್ಮ ಹುಡುಗಗೂ ಮನ್ಸಿಗೆ ಐತಿ, ಹಂಗೇನಿಲ್ಲ ಅಂತೇನಿಲ್ಲ. ಆದರೆ ಈ ಸಂಬಂಧ ಒಂದು ಜಾಗ ಬರ್ತಾವೆ ನೋಡ್ರಿ. ನಾ ಇನ್ನೂ ಹೇಳ್ಬೇಕಂದ್ರೆ ಮೊನ್ನೆ ಒಂದು ಫೋಟೋ ಬಂದಿತ್ತು. ಯು ಹುಡುಗಿಯರ ಕೈ ತೊಳೆದು ಮುಟ್ಟಬೇಕು ಹಂಗೆ ಅಪ್ರಂಜಿ ಅಷ್ಟು ಚಂದ ಅಂದ್ರೆ ಅಲ್ಲೇ ಫಸ್ಟ್ ನೋಡಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ ನೋಡ್ರಿ. ಈಗ ನಾನು ನಿಮ್ಮ ಫೋನ್ ಬರಲಿಲ್ಲ ಅಂದ್ರೆ ಅಲ್ಲೇ ಹೋಗೋದೇ ಇತ್ತೀಗ. 2ನೇ ಸಂಬಂಧ ಅಂತ ನೀವು ಸ್ವಲ್ಪ ಹಿಂದೇಟ್ ಹಾಕಿದ್ದು. 2ನೇ ಸಂಬಂಧ ಆದ್ರೂ ಪರವಾಗಿಲ್ಲ, 4-5 ಕೋಟಿ ರೂಪಾಯಿ ಮ್ಯಾಗ ಆಸ್ತಿ ಐತಿ, ಆಸ್ತಿ ಬರ್ತತಿ, ಹುಡುಗೇನು ಕಮ್ಮಿ, ನಾವು ಅದೇ ಹುಡುಗ್ಗೆ ಕೊಡೋದು ಅಂತೇಳಿ ನಿಂತು ಬಿಟ್ಟಾರ ಒಂದಳತಿ. ಓ ಹೌದಾ? ಹಾಂ ನಿಜ ಹೇಳ್ಬೇಕಂದ್ರೆ ನನ್ನ ಮಗನ ಕೈ ಹಿಡಿಯಾಕ ನಿಮ್ಮ ಮಗಳು ಪುಣ್ಯ ಮಾಡ್ಯಾಳ, ಅದೃಷ್ಟ ಮಾಡ್ಯಾಳ ನೋಡ್ರಿ. ಓ ಹಾಂ ಇರಲಿ ಅಲ್ಲ ನಮ್ಮ ಮಗಳು ಏನು ಕಮ್ಮಿ ಇಲ್ಲ, ನೋಡಕ್ಕೆ ಚಂದದಾಳ. ಸ್ವಲ್ಪ ಬಡವ್ರು ನಾವು ಅನ್ನೋದು ಬಿಟ್ಟರೆ ಈಗೆಲ್ಲ ಹೆಣ್ಣು ಮಕ್ಳಿಗೆ ಎಷ್ಟು ಡಿಮ್ಯಾಂಡ್ ಐತಿ ನೀವೇ ನೋಡ್ತಿರಲ್ಲ. ಆ ಹೆಣ್ಣು ಮಕ್ಕಳು ಸಿಕ್ಕರೆ ಸಾಕು ಮದುವೆಗೆ ಅಂತ ಕಾಯ್ತಾ ಇದಾರಪ್ಪ. ದೊಡ್ಡ ಮಂತೆ ಅಂದವ್ರಿಗೆ ಎಷ್ಟೋ ಮಂದಿಗೆ ಕನ್ಯೆ ಸಿಕ್ಕಿರಂಗಿಲ್ಲ, ಒಂದು ಹೆಣ್ಣು ಸಿಕ್ಕರೆ ಸಾಕು ಲಗ್ನ ಮಾಡ್ಕೊಳಕಂತ ಕಾಯ್ತಿರ್ತಾರ ಗೊತ್ತಾ. ಹೌದೌದು ಅದು ಕರೇನ್ರಿ. ಆದರೆ ಅಲ್ಲ ಅದು ನಿಜ. ಈಗ ನೋಡ್ರಿ, ಈಗ ನೀವು ಅಷ್ಟು ಅನುಕೂಲವಾಗಿಲ್ಲ ಅಂದರೂ ಇಂಥ ದೊಡ್ಡ ಮನೆಗೆ ಈಗ ಕನ್ಯೆ ಕೊಡೋದು ಅಂದರೆ ಸುಮ್ಮನೆನಾ? ಸಾಧಾರಣ ವಿಚಾರನ ನೀವೇ ಹೇಳ್ರಿ ನೋಡೋಣ. ನಮ್ಮ ಮಗಗೆ ಏನೂ ಕಮ್ಮಿ ಇಲ್ರಿಪ್ಪ, ಜಗ್ಗೈತಿ. ಆಗಲಿ ಬಿಡ್ರಿ. ಈಗ ನಿಮ್ಮ ಮಗಳಿಗೆ ನಮ್ಮ ಮಗನ ಮ್ಯಾಗ ಇಷ್ಟ ಐತಿ, ಮತ್ತೆ ಯಾಕೆ ಬೇಡ ಗೀಡ ಅಂತೆಲ್ಲ ಮಾತಾಡೋದು, ಹೌದಿಲ್ಲ? ಏನು 16 ಹುಡುಗಿಯಾರು ನೋಡ್ಕೊಂತ ಹೋಗೋದು. ಆಗಲಿ ತಗೋರಿ. ನಿಮಗೂ ಖುಷಿನೇ ನಮಗೂ ಖುಷಿನೇ, ಮಾಡಿಬಿಡೋಣ ಲಗ್ನ, ಅದಕ್ಕೇನಂತೆ. ನಾ ಹೇಳೋದಾದರೆ ಇಲ್ಲ, ನೀವು ಎಲ್ಲೇ ಒಂದೆರಡು ನೋಡೋದಾವಂದ್ರಲ್ಲ ಅವನ್ನೆಲ್ಲ ನೋಡೇ ಬರ್ರಿ. ನೋಡಿ ಆಮೇಲೆ ವಿಚಾರ ಮಾಡೋಣ ಬೇಕಂದ್ರೆ. ಇಲ್ಲಾಂದ್ರೆ ನಿಮ್ಗೆ ಆ ಹುಡುಗಿನೇ ಭಾಳ ಯಾವುದೋ ಎಂಥದ ಅಪರಂಜಿ ಭಾಳ ಚಂದದಾಳ ಅಂದ್ರಲ್ಲ, ನಡೀತೈತಪ್ಪ ಅದೇ ಹುಡುಗಿನೇ ತಗೋರಿ. ಮತ್ತೇನಿಲ್ಲ. ಸರಿ ನಾವೇನು ಬರ್ತೀವಿ ತಗೋರಿ, ತಡ ಆತ. ಅಯ್ಯೋ ದೇವ್ರಿ, ಇದು ಒಳ್ಳೆ ಎಡವಟ್ಟಾತಲ್ಲಪ್ಪ. ನಾನು ಹಂಗಾರ ಒಂಚೂರು ನನ್ನ ಇದ್ರ ಬಗ್ಗೆ ಬಿಲ್ಡಪ್ ಕೊಡೋಣ, ಒಂಚೂರು ಏನಾರ ಹೇಳೋಣ ಅಂತ ಮಾಡಿದ್ದೆ. ಥೂ ಈಕಿ ನೋಡಿದ್ರೆ ಎದ್ದ ಬಿಟ್ಲಲ್ಲಿಕ್ಕೆ. ಥೂ ಏನು ಮಾಡೋದು ಈಗ? ಕುಂದ್ರಿ ಅಂದರೆ ಏನು ಅನ್ಲಿ ಅನ್ನೋದು ಗೊತ್ತಾಗೋಲ್ತಲ್ಲ ನನಗೆ. ಏನ್ರಿ ಅವ್ರು ಆರಾಮಾಗಿ ಮತ್ತೊಂದಿಷ್ಟು ಸಂಬಂಧ ಬಂದಾವಂತೆ, ಒಂದು 5-6 ಅವೆಲ್ಲ ನೋಡ್ಕೊಂಡು ಬರಲಿ. ಏನು ಅಲ್ಲಿ ಮಟ್ಟ ನಮ್ಮ ಹುಡುಗಿಗೂ ಮೊನ್ನೆರ ಇವರು ಅವರು ರಾಮಣ್ಣರ ಕಡೆ 1-2 ಸಂಬಂಧ ಬಂದಿದ್ವಲ್ಲ, ಅವರು ಬಂದು ನೋಡ್ಕೊಂಡು ಹೋಗಂತ ಹೇಳೋಣ. ಏನು ನೋಡೋಣ, ಹಣೆ ಬಾರ ಎಕಡೆ ಇರ್ತೈತಿ, ಮಾಲಿ ಎಕಡೆ ಹಾಕಿರ್ತಾರೆ, ಆ ಕಡೆ ಆಗೋಲ್ತಕ್ಕ. ಏನಂತೀರಿ? ಅವರಿಗೆ ಇಲ್ಲಿ ಗಾಡ್ಯಾಗ ಹತ್ತತ್ಲೆ ಒಂದು ಫೋನ್ ಹಚ್ಚೇ ಬಿಡ್ರಿ, ನಾಳೆ ಬಂದುಬಿಡ್ರಿ ಕನ್ನೆ ನೋಡಕ್ಕಂತೇಳಿ. ಏನ ಅಲ್ಲ ಮತ್ತೆ ಅದಕ್ಕೆ ಬಿಡ್ರಿ. ಈಗ ಮತ್ತೆ ಅವ್ರು ಬರೋದು ಯಾಕೆ, ನಾವು ಹೋಗೋದಾರ ಯಾಕೆ? ಈಗ ಬಂದಿರಿ ಆಗೇ ಬಿಡಲಿ ಅಂತೇನೆ ನಾನು. ಏನಂತೀರಿ? ಆಗಿಬಿಡ್ಲಿ, ಮಾತುಕತೆ ಮಾತಾಡ್ಬಿಡೋಣ ಅಂತ ಏನಂತೀರಿ? ಮತ್ತು ಅವ್ರಿಗೆ ನಾ ಹೇಳ್ತೇನಂತೆ, ಇಲ್ಲ ನಮ್ಗೆ ಹುಡುಗಿ ಸೆಟ್ ಆತು, ಮತ್ತು ಅವ್ರು ಬಂದು ಕೇಳಿದ್ರು ಈಗ ನಾವು ಬರೋಕ್ಕಾಗೋದಿಲ್ಲ ಅಂತ ನಾ ಹೇಳ್ಬಿಡ್ತೇನೆ ತಗೋರಿ. ಬೇಡ ಪಾಪ, ಹಂಗೆ ಯಾಕೆ ಇದು ಮಾಡ್ತೀರಿ ನೀವು? ಬಲವಂತಕ್ಕೆ ಎಂತೆಂಥ ಒಳ್ಳೆ ಸಂಬಂಧ ಬಂದಾವು ಅಂತೀರಿ. ಒಂದು ಸಲ ವಿಚಾರಿಸ್ರಿ, ನೋಡಿ ಬರ್ರಿ, ಅದಕ್ಕೇನಾಗದೈತಿ. ನಾವು ಅಲ್ಲಿ ಮಟ್ಟ ನಮ್ಮ ಹುಡುಗಿನೂ ನೋಡಕ್ಕೆ ಬರೋರು ಅದಾರ, ಅವರಿಗೂ ಬಾ ಅಂತ ಫೋನ್ ಮಾಡಿ ಹೇಳ್ತೇವೆ. ಸರಿ ನಾನು ಬರ್ತೀವಿ ರೀ, ಮಾತಾಡ್ಕೊಂತ ಕುಂತ್ರೆ ತಡ ಆಕತಿ. ನಾ ಬರ್ತೀವಿ ಅಂದ್ರೆ ಈಗ ಮತ್ತೆ ಸುಮ್ಮನೆ ಅಲ್ಲಿ ಹೋಗೋದು ಯಾಕಂತ. ಇಲ್ಲ ಅದ್ರಾಗ ಏನೈತ್ರಿ? ಅಲ್ಲ ಒಂದು ಕಾಯಿಪಲ್ಯ ತರೋದ್ರಾಗ ನಾವು ಎಷ್ಟು ಹುಡುಕಾಡ್ತೇವೆ, ಒಂದು ಹೊತ್ತಿಗೆ ಬರೋದು. ಏನೋ ಜೀವನ ಪೂರ್ತಿ ಮದುವೆ ಮಾಡ್ಕೊಳ್ಳೋದನ್ನೇ ನಾವು ನೋಡೋದು ತಪ್ಪಕತೆ. ಅದ್ರಾಗ ಏನೈತಿ? ನೀವು ನೋಡಿ ಬರ್ರಿ, ಒಂದು 4-5 ಸಂಬಂಧ ಅದಾವಂದ್ರಲ್ಲ, ನೋಡಿ ಬರ್ರಿ. ಆಮೇಲೆ ನಮ್ಮೂರಾಗೂ ಅದೇ ನಮ್ಮ ಹುಡುಗಿಗೂ ಒಂದಿಷ್ಟು ಸಂಬಂಧ ಅಂತ ಬಂದಿದ್ವು. ನಾನು ಇಲ್ಲಿ ಬರತ್ವಲ್ಲ ಅಂತ ಬೇಡ ಅಂದ್ವಿ. ಆಯ್ತು ತಗೋರಿ, ಅವರಿಗೂ ಬಂದು ಹೋಗಂತ ಹೇಳ್ತೇನೆ. ಸರಿ ನಾವು ಬರ್ತೀವಿ ರೀ, ಯಾಕಾರ ಹೊತ್ತಕತ್ ಮತ್ತೆ ಬಸ್ಸಿಗೆ. ಅಲ್ಲ ಅದು ನಡ್ರಿ ಹೋಗೋಣ. ಅಲ್ಲ ಓಡಕತ್ರಲ್ಲ ಅವ್ರು, ತಡಿ ಮೊದ್ಲು ಅವ್ರನ್ನ ಕಳಿಸಿ ಬಂದು ಮಾತಾಡ್ತೇನೆ. ಅಲ್ಲ ಅದು ಮಾತಾಡಕ್ ಬರ್ತಿತ್ತಪ್ಪ, ಅಲ್ಲಿಗೇನ ಸುಮ್ಮನೆ ಅದಿರಲ್ರಿ, ಕರೀರಿ. ನಿನಗೆ ಯಾ ನನ್ನ ಮಗ ಇಲ್ಲ ದಿಮಾಕ್ ಮಾಡಂದ ನಿನಗೆ? ನಾಟಕ ಬೇಕಾಗಿತ್ತ? ಇದು ಶೋ ಮಾಡ್ಬೇಕಾಗಿತ್ತ? ನೀನು ಒಣ ದಿಮಾಕದ ಮಾತುಗಳು ನಿನಗೆ ಯಾವ ಬಂದಾರಿಲ್ಲ ಮನೆಗೆ? ಎಂತ ಚಂದ ಮಾತಾಡಿ ಸುಮ್ಮನೆ ಆಗೋದು ಬಿಟ್ಟು ಆ ಸಂಬಂಧ ಬಂತಂತೆ, ಈ ಸಂಬಂಧ ಬಂತಂತೆ, ಅವ್ರು ಕರೆದ್ರಂತೆ, ಇವ್ರು ಕರೆದ್ರಂತೆ. ಯಾ ನನ್ನ ಮಗ ಹೇಳಿದ ನಿನಗ ಸಂಬಂಧ ಬಂದಿತ್ತು? ಎಲ್ಲಿ ಬಂದವ್? ಎಲ್ಲಿ ತೋರಿಸ್ ನೋಡೋಣ. ನಡಿ ಹೋಗಿ ನೋಡ್ಕೊಂಬರ್ರಿ, ಯಾವ್ಯಾವ ಸಂಬಂಧ ಬಂದಾವಲ್ಲ ಅಂದ್ರಲ್ಲ ಅವ್ರು. ನಡಿ ನಾಳೆ ನಿನ್ನ ಮಗನ್ ಕರ್ಕೊಂಡು ಹೊಂಡ. ನೀನೇನು ತಗೊಂಡು ಹೊಡಿಬೇಕಂತ ನಾನು ನಿನ್ನ. ಥೋ ಒಟ್ಟ ಬಾಯ್ ಸುಮ್ಮನೆ ಇರೋದಲ್ಲ, ನೀನು ಮಾತಾಡಿ ಕುಲಿಗೆಡ್ಸಿ ಹದಿಗೆಟ್ಟು ಹೈದರಾಬಾದ್ ಆಗಿಂದ ಈಗ ನಾವು ಕರೆದು ಸರಿ ಮಾಡ್ಬೇಕನ್ನ ಅದನ್ನ. ಹೋಗ್ ನೀನ ಹೋಗು, ನಾ ಏನು ಹೋಗುದಿಲ್ಲ, ನಾ ಕರೀದೂ ಇಲ್ಲ. ಏನ ನಾನೇನು ನಿನ್ನಂಗ ಒಣ ದಿಮಾಕದ ಮಾತಾಡಿ ಅವ್ರಿಗೆ ತಲೆ ಕೆಡಿಸಿಲ್ಲ. ಆ ಹೆಣ್ಮಗಳು ಮಾತಾಡೋದ್ರಾಗ ಗೊತ್ತಾತು, ಆಕಿಗೆ ಸಿಟ್ಟು ಬಂತು.
ಏನ ನಿನ್ನ ಮಗಳು ಏನ್ ದೊಡ್ಡ ತಿಪ್ಪಿಸ್ರುಂದ್ರಿ ಅಲ್ಲ, ನನ್ನ ಮಗಗ್ ಬೇಕಾದಂತ ಸಂಬಂಧ ಬಂದಿದ್ವು ಅನ್ನೋ ಲೆಕ್ಕಕ್ಕೆ ಮಾತಾಡಿದೀನಿ ನೀನು. ಆಕಿಗೆ ಸಿಟ್ಟು ಬಂತ, ಅದಕ್ಕೆ ಆಕಿ ಯಾವ್ಯಾವ ಅದಾವ ಎಲ್ಲ ನೋಡ್ಕೊಂಬ ನೀನು ಅಂತ ಕಳ್ಸಿದ್ದು. ಏನೋ ಒಂದ್ ಒಳ್ಳೇದು ದೇವ್ರ ಕಂಡ್ಬಿಟ್ಟ ಅಂತಂದೇಳ ಅನ್ಕೊಳ್ಳೋದ್ರಾಗ ಇಂಥದ್ದು ಮಾಡೇ ಬಿಟ್ಟಲ್ಲ ನೀನು. ಅಪ್ಪ, ನಮ್ಮ ಅವನ ನನ್ನ ಜೀವಕ್ಕೆ ಈ ನಮ್ನಿ ಮುಳ್ಳಕ್ಕಾಳ್ ನೋಡು, ಎಷ್ಟು ಚಂದ ಬಂದಿದ್ರು ಅವ್ರು. ನಾನು ಆಡ್ಕೊಂಡ್ರೆ ಆಕಿನೇ. ಅಲ್ಲ ಈಗ ನಾನು ಎದಕ್ಕೆ ಬೇಕಾಗಿತ್ರಿ ಅತ್ತಿಗೆಮ್ಮ ನಿಮ್ಗೆ? ಏನಪ್ಪ ನೀವೇನು ಬೇಕಂತ ಮಾಡ್ತೀರೇ ಏನಪ್ಪ? ಅಲ್ಲ ನಾವು ನೋಡು ನಮ್ಮ ಒಂದು ಇದಕ್ಕಾಗಿ ಕಾಯ್ಕೋಂತ ಕುಂತಿದ್ವನ ಬಕ್ಪಕ್ಷಿ ಹಂಗೆ ಅಂತ ಅನ್ಕೋಬಾರ್ದನ್ನೋ ಉದ್ದೇಶಕ್ಕೆ ಹಂಗೆ ಮಾತಾಡಿದೆ. ನೋಡಿದ್ರೆ ಹೆಣ್ಮಗಳು ಎದ್ದ ಹೋದ್ಲಪ್ಪ. ಆದರೆ ಒಂಚೂರು ಸಮಾಧಾನ ಅನ್ನೋದಿಲ್ಲ ನೋಡೋಕ್ಕಿಗೆ ಒಂಚೂರು. ಅಲ್ಲ ಆ ನಮ್ಮನಿ ಮದುವೆ ಸಂಬಂಧ ತಪ್ತು ಅಂತೇಳಿ ಆ ಪ್ರೇಮಕ್ಕನ ಜೋಡಿ ಆ ನಮ್ಮನಿ ಜಗಳ ಮಾಡೀರಿ. ಪ್ರೇಮವು ಏನು ಹೇಳಾರ್ದಂಗಿರ್ತಾಳ ಕೇಳಾರ್ದಂಗಿರ್ತಾಳ. ಏನಪ್ಪ ಹೊಸಬ್ರ ಕಡೆ ಮಾತಾಡ್ದಂಗೆ ಮಾತಾಡಿದ್ರಿ ಅದಕ್ಕೆಮ್ಮ ನೀವು. ಉಗ್ಗ ಮರ ಆತಾಗ ಏನು ಈ ಮನೆಗೆ ಬಂದು ರಾವ್ ಬಡ್ಕೊಂಡತ್ತೆ ಏನು ಸುಡ್ಗಾಡತ್ತಾಗ.